ನಮಸ್ಕಾರ ಎಲ್ಲರಿಗೂ. KR ಸರ್ಕಲ್ ಪಟ್ಟೇದು ನಾವಿಲ್ಲಿ ಬಂದಿದ್ದೀವಿ ಇವತ್ತು. ಯಾಕಂದರೆ PWD ಇಲ್ಲಿ ಅನೇಕ ಕಚೇರಿಗಳಿದಾವೆ. ಅನೇಕ ಜನ ಇವತ್ತು ಇಲ್ಲಿ ಕಡಿಮೆ ಬೆಲೆಯಲ್ಲಿ ಒಳ್ಳೊಳ್ಳೆ ಪದಾರ್ಥಗಳನ್ನ ಈ ಅನ್ನಪೂರ್ಣೇಶ್ವರಿ ತಾಯಿ ಇದೆ. ಕರ್ನಾಟಕ ರಾಜ್ಯ ದೇಶಾದ್ಯಂತ ಮಹಾಮಾರಿ ಕೊರೋನಾದಿಂದ ಬಳಲುತ್ತಿರುವಾಗ ಈ ಮಹಾಮಾರಿ ಕೊರೋನಾ ಸಂದರ್ಭದಲ್ಲಿ ಅನೇಕರಿಗೆ ಆಹಾರ ಧಾನ್ಯ ಎಲ್ಲರಿಗೂ ಬಿಸಿ ಬಿಸಿ ಊಟ ಒದಗಿಸಿದ ಈ ಮಹಾತಾಯಿ ಅನ್ನಪೂರ್ಣೇಶ್ವರಿ ಇಲ್ಲೇ ಇದ್ದಾಳ. ಅವರೇ ನಡೆಸ್ತಾರ ಈ ಹೋಟೆಲನ್ನ. ಎಷ್ಟೋ ನೋಡ್ರಿ, ಪೊಲೀಸರು ಬರ್ತಾರ, ವಕೀಲರು ಬರ್ತಾರ, ಅಧಿಕಾರಿಗಳು ಬರ್ತಾರ, ಜನ ಸಾಮಾನ್ಯ ಸಹಿತ ಬರ್ತಾರೆ. ನಾವು ಸ್ವತಃ ಇಲ್ಲಿ ಊಟ ಮಾಡಿ ನೋಡಿದ್ದೀವಿ. ಒಂದು 25 ರೂಪಾಯಿದಲ್ಲಿ ನಮಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಇದೊಂದು ವಿಶೇಷ. ನಾವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅನೇಕ ಪದಾರ್ಥಗಳನ್ನ ತಿಂತೀವಿ. ನಮ್ಮ ಕಡೆ ರೊಟ್ಟಿ, ಖಾರ, ಜೋಳ ನಾವು ತಿಂತೀವಿ, ಅನೇಕ ಪದಾರ್ಥ ತಿಂತೀವಿ. ಅನ್ನಪೂರ್ಣೇಶ್ವರಿ ಹೋಟೆಲ್ನಲ್ಲಿ ಬಿಸಿ ಬಿಸಿ ಬಜಿ ಸಹಿತ ಕೊಡ್ತಾರೆ. ಅದ್ರ ಜೊತೆ ಒಳ್ಳೆ ಮಸಾಲೆ ರೈಸ್ ಕೊಡ್ತಾರೆ. ಆದರೆ ಕರ್ನಾಟಕದ ಇದು ಒಂದು ರಾಜಧಾನಿ ಬೆಂಗಳೂರಲ್ಲಿ ಎಷ್ಟೋ ಜನ ಬರ್ತೀರಿ ನೀವು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಹಾವೇರಿ, ಬೀದರ್, ಗುಲ್ಬರ್ಗ. ಆದರೆ ಒಂದು ಟೈಮ್ ತಗೊಂಡು ಈ KR ಸರ್ಕಲ್ನಲ್ಲಿ ಇರುವಂಥ ಅನ್ನಪೂರ್ಣೇಶ್ವರಿ ಕ್ಯಾಂಟೀನು, PWD ಕಚೇರಿ ವ್ಯಾಪ್ತಿಯೊಳಗೆ ಬರುವಂಥ ಕಚೇರಿ ಬನ್ನಿ. ಇಲ್ಲಿ ಸರಿ ಆ ಊಟದ ಪದಾರ್ಥ ತೆಗೆದು ತೋರಿಸ್ತೀನಿ. ಒಳ್ಳೆ ನನಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದೀರಾ. ನೀವೇ ಅಲ್ಲ ಊಟ ಕೊಡ್ಲಮ್ಮ. ನೀವೇ ಅಲ್ಲ ಇವರೇ ಅನ್ನಪೂರ್ಣೇಶ್ವರಿ. ಈ ಮಾತಾಯಿಗೆ ಆಶೀರ್ವಾದ ಮಾಡ್ರಿ ಎಲ್ಲರೂ. ಇಷ್ಟೊಂದು ಕಡಿಮೆ ದರದಲ್ಲಿ ಒಳ್ಳೊಳ್ಳೆ ಪದಾರ್ಥ ಕೊಡ್ತಾರ. ಯಾಕಂದ್ರೆ ನಮ್ಮ ಬಾಗಲಕೋಟೆ, ಬಿಜಾಪುರ, ನಮ್ಮ ಯಾದಗಿರಿ, ಗದಗ, ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಬೀದರ್ನಿಂದಲೂ ಸಹಿತ ಬರ್ತೀರಿ. ನಿಮಗೆ ನಮ್ಮ ಶೈಲಿ ಊಟ ಇಲ್ಲಿ ಸಿಗುತ್ತೆ. ಅದೇ ಖಾರ, ಅದೇ ಉಪ್ಪು, ಆ ಟೇಸ್ಟ್ ಊಟ ಈ ಮಾತಾಯಿ ಈ ಮಾತಾಯಿ ಕೊರೋನಾದಲ್ಲಿಯೂ ಸಹಿತ ಎಷ್ಟೋ ಜನರಿಗೆ ಬಿಸಿ ಬಿಸಿ ಊಟ ಪದಾರ್ಥಗಳನ್ನ ಒದಗಿಸಿಕೊಟ್ಟಂತ ಈ ಮಾತಾಯಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವರು ಉದ್ಯೋಗ ಮಾಡ್ತಾ ಇಲ್ಲ, ಜನರ ಸೇವೆ ಮಾಡ್ತಾ ಇದ್ದಾರೆ ಈ ಅನ್ನಪೂರ್ಣೇಶ್ವರಿ ತಾಯಿಗೆ. ಇಷ್ಟೊಂದು ಸಾವಿರಾರು ಜನ ಬರ್ತಾರೆ ಇಲ್ಲಿ ನೋಡಿ. ಪೊಲೀಸರು ಇದ್ದಾರೆ, ವಕೀಲರು ಇದ್ದಾರೆ, ಅಧಿಕಾರಿಗಳಿದ್ದಾರೆ. ಈ PWD ಕ್ಯಾಂಪಸ್ನಲ್ಲಿ ನೀವು ಉತ್ತರ ಕರ್ನಾಟಕ ಜನ ಯಾವಾಗ ಬಂದರೂ ಸಹಿತ ಇಲ್ಲಿ ಒಂದು ಸಾರಿ ಊಟ ಮಾಡಿ ಈ ತಾಯಿಗೆ ಒಂದು ಆಶೀರ್ವಾದ ಕೊಡಿ. ಇನ್ನು ಆಯುಷ್ಯ ಹೆಚ್ಚಾಗಲಿ. ಈ ಕ್ಯಾಂಟೀನು ನಂಬರಕ್ಕೆ ಬೆಳೀಲಿ. ಎಲ್ಲ ಹಸಿದವನಿಗೆ ಅನ್ನ ನೀಡುವಂತ ಅನ್ನಪೂರ್ಣೇಶ್ವರಿಗೆ ಶಕ್ತಿ ಕೊಡಿ ಅನ್ನೋದೇ ಈ ಕಡಕ ಜವಾರಿ ಕಾಕ ಹೇಳ್ತಾನೆ. ಹಾಗಾದ್ರೆ ನಂಬರ್ 1 ನ್ಯೂಸ್ ಕನ್ನಡ ನೋಡಿದ್ದೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೊಂದು ಕಡಕ ಜವಾರಿ ಬರ್ತೀನಿ. ನಮ್ದು ನಂಬರ್ 1 ನ್ಯೂಸ್ ಚಾನಲ್ ಇದೆ. ನನ್ ಬೇಡಪ್ಪ ಎಲ್ಲ ಹಸಿದವ್ರು ಬರ್ತಾರೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಈ ಜನ ವಿಧಾನಸೌಧ, ಇಷ್ಟಸೌಧ, PWD, ವಿಧಾನಸೌಧ ಎಲ್ಲ ಅಧಿಕಾರಿಗಳು, ಪೊಲೀಸ್ನವರು, ಡ್ರೈವರ್ಗಳು ಎಲ್ಲ ನಮ್ಮ ಬಂಧುಗಳು ಒಂಥರ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ. ಚೆನ್ನಾಗಿರೋ ಆಶೀರ್ವಾದ ಮಾಡ್ತಾರೆ. ಭಗವಂತ ಅವರ ಆಶೀರ್ವಾದದಿಂದ ನಾವು ಬೆಳೀತಾ ಇದ್ದೀವಿ. ಧನ್ಯವಾದ. ನೋಡಿ, ಈ ವ್ಯಾಪ್ತಿ ಪ್ರದೇಶದಲ್ಲಿ ಜಾರಕಿಹೊಳಿ ವ್ಯಾಪ್ತಿ, ಲೋಕೋಪಯೋಗಿ ಮಂತ್ರಿ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಕಚೇರಿಗಳು. ಅದಕ್ಕೆ ಅವರು ಸಚಿವರಿದ್ದಾರೆ, ಅವರು ಸಹಿತ ಈ ಕ್ಯಾಂಟೀನ್ನಲ್ಲಿ ಬಂದು ರುಚಿಯಾದ ಊಟ ತಿಂದು ಹೋಗಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಬಂದಿದ್ದೀವಿ. ಮೇಡಮ್, ಹೇಗೆ ಅನ್ಸುತ್ತೆ ಇಲ್ಲಿ ಊಟ? ಒಳ್ಳೆ ಊಟ ಕೊಟ್ಟಿದ್ದಾರೆ. ಎಷ್ಟೊಂದು ಜನಕ್ಕೆ ಅನ್ನ ದಾಸೋಹ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ಟು ತಿನ್ನೋದು ವಿಚಾರ ಬೇರೆ, ಬಟ್ ಅಷ್ಟೊಂದು ಊಟ ಆಗ್ತಿದಾರಲ್ಲ, ಅದೇ ಮುಖ್ಯವಾಗಿ
ನಿಮ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ. ಯಾರು ಮಾಡ್ತಾರೆ ನಾನು ಕಂಟ್ರಾಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಹಿಳೆಯರು ಕಾಂಟ್ಯಾಕ್ಟ್ ಮಾಡ್ತಾರೆ. ತುಂಬ ಹೆಮ್ಮೆ ಇಲ್ಲ ಮೇಡಮ್. ತುಂಬ ಧನ್ಯವಾದ. ಈ ಕಡೆ ನೋಡಿ, ಈ ಕಡೆ ನೋಡಿ. ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಸಾವಿರಾರು ಜನಕ್ಕೆ ಊಟ ವ್ಯವಸ್ಥೆ ಮಾಡಿ ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕ. ಹಾಗಾಗಿ ಜನಗಳಿಗೆ ಕಮ್ಮಿ ಕಡಿಮೆ ರೇಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವು ಇದಕ್ಕೆ ಕನ್ನಡಪುರ ಚಿಕ್ಕಬಳ್ಳಾಪುರ ಜಾಸ್ತಿ ಜನ ಇಲ್ಲಿ ಬರ್ತಾರೆ. ಸ್ವಲ್ಪ ಜನ ಮಾಡ್ತಾರೆ, ಆದರೆ ಅನ್ನೋದು ಈ ಮಾತಾಡಿಗೆಲ್ಲ ಊಟ ಇದು ವಿಧಾನಸೌಧಕ್ಕೂ ನಮ್ಮ ಹಿಂದೆ CM ಕರೋನಾದಲ್ಲಿ ನೀವು ಬಹಳ ಜನ ಸಹಾಯ ಮಾಡಿದ್ದಾರೆ. ಈಗಲೂ ಸಹಾಯ ಮಾಡ್ತಾ ಇದ್ದಾರೆ. ತುಂಬ ಧನ್ಯವಾದ. ಥ್ಯಾಂಕ್ ಯು.